ಇವರಿಗೆ ಪ್ರೀತಿಯ ಸ್ವಾಗತ ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. 80ನೇ ವರ್ಷದ ಸ್ವಾತಂತ್ರ್ಯ ಶುಭಾಶಯಗಳು. ಮತ್ತೆ ನಮ್ಮ ಕಣ್ಮಣಿ ತಂಡದ ಆಟಿ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸೇರಿದ್ದೀರಿ. ತುಂಬ ಖುಷಿಯಾಗಿದೆ. ನಾವು ಕಳೆದ ವರ್ಷ ಸಣ್ಣ ಮಟ್ಟಿಗೆ ಅರೇಂಜ್ ಮಾಡಿದೆ, ಎಷ್ಟು ಆಡಂಬರ ಇರಲಿಲ್ಲ. ಅದು ಕಳೆದ ವರ್ಷ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಆಟಿಯ ವೈಶಿಷ್ಟ್ಯತೆ ಏನು ಅಂತ ಹೇಳಿದರೆ, ಆಟಿ ತಿಂಗಳಿನಲ್ಲಿ ಪ್ರಕೃತಿಯಲ್ಲಿ ಸಿಗುವಂತಹ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ನೈಸರ್ಗಿಕವಾಗಿ ನಾವು ಆಹಾರ ಪದಾರ್ಥ ತಯಾರು ಮಾಡಬೇಕು. ಅದು ಮಾಡಿದರೆ ನಮಗೆ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳಿ ತುಳುನಾಡಿನಲ್ಲಿ ನಡೆದುಕೊಂಡು ಬಂದಂತಹ ಒಂದು ಪದ್ಧತಿ. ಹೇಳೋದಿಲ್ಲ, ನಮಗೆ ಗಮ್ಮತ್ತು ಮಾಡಲಿಕ್ಕೆ ಉಂಟು. ಈಗ ಆಟಿ ತಿಂಗಳ ಬಗ್ಗೆ ಸ್ವಲ್ಪ ಹೇಳ್ತೇನೆ. ನಾನು ಹೇಳಬೇಕಾದ ಅಗತ್ಯ ಇಲ್ಲ, ಎಲ್ಲರಿಗೂ ತಿಳಿದಿರುವಂತಹ ವಿಷಯವನ್ನೇ ನಾನು ಕೂಡ ಹೇಳ್ತಾ ಇರೋದು. ಒಂದೊಂದು ಕಾಲದಲ್ಲಿ ಒಂದೊಂದು ಆಹಾರ ಪದಾರ್ಥವನ್ನು ಸೇವಿಸುವುದು ಅಂತ ನಮ್ಮ ರೂಢಿ, ನಮ್ಮ ಹಳ್ಳಿಯವರದ್ದು. ಈಗಿನ ಪೇಟೆಯವರದ್ದಲ್ಲ, ನಾವೆಲ್ಲ ಈಗ ಪೇಟೆಯವರಾಗಿದ್ದಾರೆ. ಈ ಆಟಿ ತಿಂಗಳಲ್ಲೆಲ್ಲ ಸಾಧಾರಣ ಅಂದರೆ ಮಳೆ ಬರಲಿಕ್ಕೆ ಶುರುವಾದಾಗ ನಮ್ಮ ಗಿಡಗಳೆಲ್ಲ ಬೆಳೆದು ಬರ್ತದೆ. ಆಗ ನಮಗೆ ಒಳ್ಳೊಳ್ಳೆ ಎಳಕಡಂತು ಕೊಡಿಗಳು ನಮಗೆ ಸಿಗ್ತದೆ. ಆ ಸಮಯದಲ್ಲಿ ನಾವೇನು ಮಾಡ್ತೇವೆ, ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಅದನ್ನು ಚಟ್ನಿ, ಕಂಬಳಿ, ಪಲ್ಯ ಪದಾರ್ಥಗಳನ್ನು ನಾವು ಮಾಡ್ತೇವೆ. ಅದು ಯಾವುದೆಲ್ಲ ತಿನ್ನಬೇಕು ಅಂತ ಮೊದಲವರೇ ನಮಗೆ ರೂಪಿಸಿಕೊಟ್ಟಿದ್ದಾರೆ. ಈ ಸಮಯದಲ್ಲಿ ನಾವು ಸೊಪ್ಪು ತರಕಾರಿಗಳು, ಇನ್ನೊಂದು 2 ತಿಂಗಳು ಕಳೆದರೆ, ಸೋನೆ ತಿಂಗಳು ಕಳೆದರೆ ಮತ್ತು ನಾವು ತರಕಾರಿಗಳು ಯಾವುದೆಲ್ಲ ಅಂತ ಹೇಳಿದರೆ, ಇದು ಸೌತೆ, ಕುಂಬಳಕಾಯಿ ಅಂತ ಪದಾರ್ಥಗಳು ನಮಗೆ ಸಿಗ್ತದೆ. ಮೊದಲು ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಹಾಗೂ ನಮ್ಮ ವೇದಿಕೆಯಲ್ಲಿರುವ ಅಧ್ಯಕ್ಷರಿಗೂ, ವಾರ್ಡ್ ಮೆಂಬರಿಗೂ ಹಾಗೂ ಇಲ್ಲಿ ಸೇರಿದ ಎಲ್ಲ ಕಣ್ಮಣಿ ತಂಡದವರಿಗೂ ವಂದನೆಗಳು. ಹಾಗೂ ನಾವು ಈ ಕಾರ್ಯಕ್ರಮವನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗುವ ಎಂದು ತಿಳಿಸುತ್ತೇವೆ. ನನ್ನ ಹೆಸರು ಧ್ವನಿಶ್ರೀ ಅಂತ. ಈಗ ನಾನು ಸಾರೇಡಿ ಗಿಡವನ್ನು ತಂದೇನೆ. ಇದರಿಂದ ಉಪಯೋಗ ಅಂತ ಹೇಳಿದ್ರೆ, ನಾವು ಇದನ್ನು ತಂಬಳಿ ಮಾಡ್ಬೋದು. ತಂಬಳಿ ಮಾಡಿದಾಗ ಇದು ಹಸಿರು ಬಣ್ಣ ಆಗ್ತದೆ. ಹಸಿರು ಬಣ್ಣ ಮತ್ತೆ ತಂಬಳಿಯ ಉಪಯೋಗ ನಮಗೆ ಹೊಟ್ಟೆಗೆ ತಂಪು ಕೊಡ್ತದೆ. ಕೈಬೇವು ಇದು ಚರ್ಮ ರೋಗ ತರಲಿಕ್ಕೆ. ಕಣ್ಮನೆಯಲ್ಲ ಔಷಧಿಗಳ ಬಗ್ಗೆ ತಿಳ್ಕೊಂಡ್ರಲ್ವಾ? ಈಗ ಪಟಪಟನೆ ಮಕ್ಕಳದೊಂದು ಔಷಧಿಯ ಗಿಡಗಳ ಬಗ್ಗೆ ಉಸಿರು ಬಿಡದೆ ಬಂದು ಅಷ್ಟು ಔಷಧಿ ಗಿಡಗಳ ಹೆಸರನ್ನು ಹೇಳ್ಬೇಕು. ಯಾರು? ಸಾಂಬ್ರಾಣಿ, ಕೈಬೇವಿನ ಗಿಡ, ಬೃಂಗರಾಜ, ತುಳಸಿ, ಧನ್ವಿ ಹೇಳಿದರೆ ಎಷ್ಟು ಬರ್ತದೆ? ನಾನು ಶಿಕ್ಷಕಿಯಾಗಿದ್ದೇನೆ. ಅಂದ್ರೆ ಈಗ ಇದೆಲ್ಲ ಮಾತೆಯರೆಲ್ಲ ಸೇರಿದ್ದೀರಾ, ಆಗ ನಾವು ಕೂಡ ಅಂದ್ರೆ ಈಗ ಅಜ್ಜನಿಂದ ಹೇಳಿದ್ರು, ಹೀಗೆ ಒಂದು ಕಾರ್ಯಕ್ರಮ ನಡೀತಾ ಇದೆ, ನಾವು ಜಸ್ಟ್ ಹೋಗಿ ಬರುವಲ್ಲ ಆ ಉದ್ದೇಶದಿಂದ ಬಂದದ್ದು. ಹಾಗೆ ಇಲ್ಲಿ ಬಂದಾಗ ನಮಗೆ 2 ಪ್ಲಸ್ ನಿಮ್ಮ ಹತ್ರ 2 ಮಾತು ಮಾತನಾಡುವ ಅಂತ ಕಾಣ್ತದೆ. ಏನಂತ ಹೇಳಿದ್ರೆ, ಈಗ ಒಂದು ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಆಗ ಮನೆಯಲ್ಲಿ ಮಕ್ಕಳಿಗೆ ಮೊದಲೇ ಶಾಲೆಗೆ ಹೋಗುವುದಕ್ಕಿಂತ ಮೊದಲಾಗಿ ಮನೆಯಲ್ಲಿ ತಾಯಿಯೇ ಮೊದಲ ಗುರು, ಮನೆಯೇ ಪಾಠಶಾಲೆ, ಮೊದಲ ಪಾಠಶಾಲೆ. ಇಂದಿನ ಕಣ್ಮಣಿ ತಂಡದ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕಣ್ಮಣಿ ತಂಡದ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಹಾಗೂ ಕಾರ್ಯದರ್ಶಿಯಾದಂತಹ ಅನಿತಾ ಅವರಿಗೂ ಹಾಗೂ ಜಯಲಕ್ಷ್ಮಿ ಅವರಿಗೆ ಧನ್ಯವಾದಗಳು. ಈ ರೀತಿ ಒಂದು ಇಲ್ಲಿ ಕಾರ್ಯಕ್ರಮ ನಡೆಸಿದ್ದೇವೆ. ಈಗ ನಾವು ಬಂದದಕ್ಕೆ ಒಂದು ಕಾರಣ ಇದೆ. ದೀಪಕನವರಿಗೆ